ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಭುವನ್ ಪ್ರಕಾಶ್. ಸೊ ವೆಲ್ಕಮ್ ಬ್ಯಾಕ್ ಒನ್ಸ್ ಅಗೇನ್ ಆ್ಯಂಡ್ ಅಗೇನ್. ಸೊ ಈ ವ್ಲಾಗು ಮ್ಯಾಕ್ಸಿಮಮ್ ಮಿನಿಮಮ್ ಎವ್ರಿ ಮಮ್ ಕನ್ನಡ. ಸಾರಿ ಫಾರ್ ದ ಇಂಟರ್ವೆನ್ಷನ್. ತೆಲುಗುದಲ್ಲಿ ಒಂದು ವ್ಲಾಗ್ ಟ್ರೈ ಮಾಡೋಣ ಮಾಡಿದ್ದೆ ಅಷ್ಟೇ, ಅದೆಲ್ಲ ಎಕ್ಸ್ಪರಿಮೆಂಟ್ ಅಷ್ಟೇ. ಸೊ ನಾನು ತೆಲುಗುನೇ ಮಾಡ್ಕೊಂಡಿರ್ಬೋದು, ಬಟ್ ನಾನು ಮನ್ಸೊಪ್ಪಲ್ಲ. ನಾನೊಬ್ಬ ಕನ್ನಡಿಗ, ವೀರ ಕನ್ನಡಿಗ, ಕನ್ನಡದಲ್ಲೇ ಮಾಡ್ತೀನಿ. ಸೊ ನನ್ನದು ಸ್ಪೀಕಿಂಗ್ ಸ್ಟೈಲು ಕನ್ನಡದಲ್ಲೇ ಎಲ್ಲರಿಗೂ ಇಷ್ಟ ಆಗ್ತಾಯಿದ್ದಂತೆ. ನನಗೆ ಇರೋ ಬೆರಳಿಣಿಕೆ ಸಬ್ಸ್ಕ್ರೈಬರ್ಸಲ್ಲಿ 4 ಜನ ಈ ರಿವ್ಯೂ ಕೊಟ್ಟರು, ಬೇಡ ಬ್ರೋ ಕನ್ನಡದಲ್ಲೇ ಮಾಡು, ಓವರಾಗಿ ಎಕ್ಸ್ಪೆಕ್ಟೇಷನ್ಸ್ ಇದ್ದಾವೆ ಅಂತ. ಸೊ ಅದಕ್ಕೆ ಡಿಸೈಡ್ ಆಗಿದ್ದೀನಿ, ಕನ್ನಡದಲ್ಲೇ ಇನ್ನು ನನ್ನ ವ್ಲಾಗು ಬರೋದು ಅಷ್ಟೇ. ಸೊ ಇವತ್ತು ರೈಡು ಎಲ್ಲಿ ಮಾಡ್ತಾಯಿದ್ದೀವಿ ಅಂತ ನಿಮ್ಗೆ ಆಲ್ರೆಡಿ ತಮ್ಮನೇಲಿ ಗೊತ್ತಾಗಿರುತ್ತೆ. ಜಾಸ್ತಿ ಬಾಯಿ ಪಡ್ಕೊಳ್ಳೋದು ಬೇಡ, ಬನ್ನಿ ಹೋಗ್ತಾ ಮಾತಾಡೋಣ. ಇವಾಗ ಕೃಷ್ಣಗಿರಿ ದಾಟಿ ಮುಂದೆ ಹೋಗ್ತಾ ಇದ್ದೀವಿ. ನೀವು ನೋಡ್ಬೋದು, ಬೆಟ್ಟಗಳು, ಗುಡ್ಡಗಳು, ಮನೆಗಳು, ಮರಗಳು ಎಲ್ಲ ಇದ್ದಾವೆ. ಸೊ ಇದರಲ್ಲಿ ಈ ಊರಲ್ಲಿ ಏನಪ್ಪ ಸ್ಪೆಷಾಲಿಟಿ ಅಂದರೆ ಮಸ್ತಾಗಿರೋ ದೇವಸ್ಥಾನಗಳಿದ್ದಾವೆ. ಹೆವಿಯಾಗಿರುತ್ತೆ ಓಡ್ಸೋಕ್ಕಲ್ಲ. ಟೂರಿಸ್ಟ್ ಪ್ಲೇಸಸ್ ಜಾಸ್ತಿ ಇದ್ದಾವೆ. ಆಮೇಲೆ ಇದೊಂಥರ ತಮಿಳ್ನಾಡಿಗೆ ಕಿರೀಟ ಇದ್ದಂಗೆ ತಲೆ ಮೇಲೆ ಐತಲ್ಲ, ಅದಕ್ಕೆ. ಸೊ ಬಾಯ್ಸ್, ಇದು ಬಂದ್ಬಿಟ್ಟು ಹೆವಿ ಡೇಂಜರಸ್ ರೋಡು, ನೆಕ್ಸ್ಟ್ ಲೆವೆಲ್ ಡೇಂಜರ್ ಈ ರೋಡಲ್ಲಿ. ಸೊ ನೀವು ಏನಾದರೂ ಯೂಟ್ಯೂಬಲ್ಲಿ ಈ ರೋಡ್ ಹೆಸ್ರು ಹಾಕಿದ್ರೆ, ಈ ರೋಡ್ ಹೆಸ್ರು ನನಗೆ ಗೊತ್ತಿಲ್ಲ, ಕೆಳಗಡೆ ಮೆನ್ಷನ್ ಮಾಡ್ತೀನಿ, ನೋಡಿರಿ ಒಂದು ಸತಿ. ಯೂಟ್ಯೂಬಲ್ಲಿ ಹಾಕಿ ನೋಡಿರಿ, ಲೆಕ್ಕ ಇಲ್ದಷ್ಟು ಆಕ್ಸಿಡೆಂಟ್ಸ್ ತೋರಿಸ್ತಾ ಐತೆ. ಬಟ್ ಈ ರೋಡ್ ಬಂದ್ಬಿಟ್ಟು ನೆಕ್ಸ್ಟ್ ಲೆವೆಲ್ ಡೇಂಜರಸ್ ರೋಡು. ನೋಡ್ಬೋದು ನೀವು ಎಷ್ಟೊಂದು ಸೇಫ್ಟಿ ಐತೆ ಈ ರೋಡಲ್ಲಿ ಅಂದ್ಬಿಟ್ಟು. ಅಡಿಗೂ ಹಾಕಿರ್ತಾರೆ ಗೋಸ್ಲೋ ಅಂದ್ಬಿಟ್ಟು. ಸೊ ಇಲ್ಲೆಲ್ಲ ಫಾಸ್ಟಾಗಿ ಹೋಗೋದು, ನೆಕ್ಸ್ಟ್ ಲೆವೆಲ್ ಡೇಂಜರಸ್. ಸೊ ತಿಕ್ಕ ಮುಚ್ಕೊಂಡು ಸ್ಲೋ ಆಗಿ ಹೋಗ್ಬೇಕು. ಇಲ್ಲೆಲ್ಲ ಫಾಸ್ಟಾಗಿ ಹೋದರೆ ಬಾಕ್ಸ್ ಗುರು. ಇಲ್ಲೊಂದು ವ್ಯೂ ಬರ್ತೈತೆ. ಇದು ರೋಡ್ ಅಲ್ಲ, ಇದು ಘಾಟ್. ಆ್ಯಕ್ಚುಲಿ ಇದು ಘಾಟ್ ಸೆಕ್ಷನ್. ಇದು ಇಲ್ಲಿ ಘಾಟ್ ಸೆಕ್ಷನಲ್ಲಿ ಹೈವೇ ಮಾಡಿರೋದು, ಯಾಕಂದರೆ ಡೌನ್ ಐತಲ್ಲ, ಹಿಂಗೆ ಪಟ್ ಅಂತ ಹೊಡೆದು ಬಿಡ್ತಾರೆ, ಆ್ಯಕ್ಸಿಡೆಂಟ್ ಆಗ್ಬಿಡ್ತೈತೆ. ಅದಕ್ಕೆ ಸಾಕು ಡೇಂಜರ್. ವ್ಯೂ ಮಾತ್ರ ಬೆಂಕಿ ಇದೆ ಬಾಯ್ಸ್. BMW ಡಿಂಕಿ ಗಾಡಿ ಆದರೆ ಡ್ಯಾಶ್ ನನ್ನ ಮಕ್ಕಳ ಥರ ಮೇಂಟೈನ್ ಮಾಡೋರೆ. ರೋಡುಗಳೆಲ್ಲ ಡಿಪ್ರೆಷನ್ ಓಡ್ಸೋಕ್ಕೆ ಮನಸ್ಸು ಬರೋಲ್ಲ. ಆ್ಯಕ್ಚುಲಿ ವ್ಲಾಗ್ ಮಾಡೋಕ್ಕೆ ಮನಸ್ಸಿಲ್ಲ, ಆದರೂ ಮಾಡ್ತಾಯಿದ್ದೀನಿ. ಯಾಕಂದರೆ
ಅಂದರೆ ಅಷ್ಟು ದೂರ ಹೋಗಕ್ಕೆ ಸುಮ್ಮನೆ ಬರಬಾರ್ದು ಅಂತ ಬಗ್ಸ್ಕೊಂಡು ಹೋಗ್ಬಿಟ್ಟು ಸೊ ಬಾಯ್ಸ್, ನಿಮಗೆ ನಂದು ಲಾಸ್ಟ್ದು ತೆಲುಗು ವ್ಲಾಗ್ ಹೆಂಗಿತ್ತು ಅಂತ ನನಗೆ ಯಾರು ಹೇಳಲೇ ಇಲ್ಲ. ನನಗೆ ಗೊತ್ತು ನಿಮ್ಗೆ ಯಾರಿಗೂ ಇಷ್ಟ ಆಗಿಲ್ಲ ಅಂದ್ಬಿಟ್ಟು. ಸೊ ಆದ್ರೂ ಒಂದು ರಿವ್ಯೂ ಕೇಳ್ತಾ ಇದ್ದೀನಿ, ನಿಮಗೆ ಹೆಂಗನ್ನಿಸ್ತು ತೆಲುಗು ವ್ಲಾಗ್ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬಿಡ್ರಿ ಅಷ್ಟೇ. ಸೊ ಬಾಯ್ಸ್, ಇದು ಟೈರು ಹೊಸದು ಹಾಕ್ಸಿರೋದು. ನೋಡಿದ್ರೆ ಬಾಕ್ಸ್ ಆಗಿಬಿಟ್ಟೈತೆ ಅರ್ಧ ದಾರಿಗೇ. ಸೊ ಇಲ್ಲಿ ಟೀ ಸ್ಟಾಪಿಗೆ ನಿಲ್ಲಿಸಿದ್ದೀವಿ. ಸೊ ಇರಿ, ಹೋಗ್ಬಿಟ್ಟು ಒಂದು ಟೀ ಹಾಕ್ಕೊಂಡು ಸಿಗ್ತೀನಿ. ಬಾಯ್ಸ್, ಇವಾಗ ತಾನೇ ಟೀ ಹಾಕ್ಕೊಂಡಿದ್ದಾಯಿತು. ಟುವರ್ಡ್ಸ್ ದಿಂಡಿಗಲ್ಲಿಂದ ಯಾವ ಕಡೆ ಹೋಗೋದು ಅಂತ ಅಲ್ಲೋಗಿ ಯೋಚನೆ ಮಾಡೋಣ. ಸೊ ಬನ್ನಿ, ಡೈರೆಕ್ಟ್ ದಿಂಡಿಗಲ್ಲು ಹೋಗ್ಬಿಟ್ಟು ಸಿಗೋಣ ಅಷ್ಟೇ. ಬೇಜಾನ್ ಟೈಮ್ ಇದೆ, ಹೋಗ್ತಾನೇ ಇದ್ದೀವಿ. ಈ ಹೈವೇ ಅಂತೂ ಸಮೀತಾನೇ ಇಲ್ಲ ಬಾಯ್ಸ್. ಇವಾಗ ಟೈಮ್ ಬಂದು ಆಲ್ಮೋಸ್ಟ್ 6:30 ಆಗಿರಬೇಕು. ಆದರೂ ನೋಡಿರಿ ಎಷ್ಟು ಬೆಳಕೈತೆ, ಬೇಗ ಕತ್ಲಾಗೋದೇ ಇಲ್ಲ ಬಾಯ್ಸ್. ಇದು ಕಡೆ ಡಿಪ್ರೆಷನ್ನು, ಅದು ಬೇರೆ ಹೈವೇ, ತಲೆ ಕೆಟ್ಟೋಗ್ಬಿಟ್ಟೈತೆ. ಇರಿ, ಏನಾದರೂ ಎಂಟರ್ಟೈನಿಂಗ್ ಆಗಿದ್ದರೆ ತೋರಿಸ್ತೀನಿ. ಇವಾಗೊಂದು ಹೊಸ ಪ್ರಾಬ್ಲಮ್ ಬಂದೈತೆ. ಸೊ ನಂದು ಮ್ಯಾಟಾಗ್ದು ಫಾಗ್ ಲೈಟ್ಸು ವರ್ಕ್ ಆಗ್ತಾಯಿಲ್ಲ. ನನಗೆ ಸೀರಿಯಸ್ಲಿ ಏನು ಮಾಡೋದೋ ಗೊತ್ತಾಗ್ತಾಯಿಲ್ಲ. ಅವನ ಅಜ್ಜಿ ಒಂದರಿಂದೇ ಒಂದು ಪ್ರಾಬ್ಲಮ್ ಈ ಮ್ಯಾಟಾಗ್ ಲೈಟ್ಗಳದ್ದು. ಫಸ್ಟು ಕರೆಕ್ಟಾಗಿತ್ತು, ಆಮೇಲೆ ವೈರ್ ಅದು ಏನಾಯಿತು ಗೊತ್ತಿಲ್ಲ, ಜೈಂಟ್ ಬಿಚ್ಚೋಯ್ತು. ಒಂದಾದ್ಮೇಲೆ ಒಂದು ಪ್ರಾಬ್ಲಮ್. ಸುಮ್ಮನೆ ನನಗಂತೂ ಬೇಜಾರಾಗ್ಬಿಟ್ಟೈತೆ, ಸೀರಿಯಸ್ಲಿ ಬೇಜಾರಾಗ್ಬಿಟ್ಟೈತೆ. ಬಿಸಾಕ್ಬಿಡೋಣ ಅನ್ಸ್ಬಿಟ್ಟೈತೆ ಇವುಗಳನ್ನ, ಮ್ಯಾಟಾಗ್ ಲೈಟ್ಗಳನ್ನ. ಅದೇನು ಮಾಡ್ತೀನೋ ಗೊತ್ತಿಲ್ಲ. ಏನು ಲೈಟ್ಗಳು ಅಂದ್ಬಿಟ್ಟು ಹಾಕ್ಸ್ಕೊಂಡು ನಾವು ಬೇಜಾರು. ಸೊ ಗೈಸ್, ಇವಾಗ ದಿಂಡಿಗಲ್ಲಿಂದ ಮುಂದಕ್ಕೆ ಹೋಗ್ತಾ ಇದ್ದೀವಿ. ಸೊ ಒಂದೇ ಒಂದು ಘಾಟ್ ಸೆಕ್ಷನ್ ಬಂದಿಲ್ಲ. ಫುಲ್ ಅಂದರೆ ಫುಲ್ ಡಿಪ್ರೆಷನ್ ಆಗ್ತೈತೆ, ಬೇಜಾರಾಗ್ತೈತೆ. ಡೆಸ್ಟಿನೇಷನ್ಗೆ ಹೋಗೋಕ್ಕಾಗಿಲ್ಲ. ಸೊ ಇಲ್ಲಿ ಯಾವುದ ದಾರಿನಲ್ಲಿ ರೂಮ್ ಮಾಡಿಕೊಂಡು ಇಲ್ಲಿ ಸೆಟ್ಲ್ ಆಗಿಬಿಟ್ಟಿದ್ದೀವಿ ಬಾಯ್ಸ್. ಒಬ್ಬರು ಅಲ್ಲಿ, ಇನ್ನೊಬ್ಬರು ಇಲ್ಲಿ. ಓಕೆ ಬಾಯ್ಸ್, ಮೀಟ್ ಯು ಮಾರ್ನಿಂಗ್. ಟಾಟಾ ಬಾಯ್.